ಕರೀತಾರೆ. ಇದು ಎಕ್ಸ್ಪೆಕ್ಟೆಡ್. ಚಿನ್ನಯ್ಯ ಹೊರಗಡೆ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈ 5 ಜನರ ಮೇಲೆ ಅನ್ನೋದು ಎಕ್ಸ್ಪೆಕ್ಟೆಡ್. ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು, ವಿಠಲ್ ಗೌಡ ಇರ್ಬೋದು, ಸಮೀರ್ ಇರ್ಬೋದು, ಇವ್ರ ಮೇಲೆಲ್ಲ FIR ಆಗತ್ತೆ ಅನ್ನೋದು ಎಕ್ಸ್ಪೆಕ್ಟೆಡ್. ಯಾಕೆ ಅಂತ ಕೇಳ್ತೀರಾ? ಸೊ ಇವರನ್ನು ಹೊರಗಡೆ ಕರ್ಕೊಂಡು ಬಂದಿರೋರು ಮತ್ತೇನ್ ಸುಮ್ಮನೆ ಕರ್ಕೊಂಡು ಬಂದಿರ್ತಾರಾ? ಸಿ, ಸಂಬಡಿ ಶುಡ್ ಬಿ ದೇರ್. ನೋಡುವಾಗ ನಮ್ಗೆ ಹಂಗ ಅನ್ಸುತ್ತೆ. ಬಟ್ ಸ್ಟಿಲ್ ಅವರು ಆಗಿಲ್ದೇನೂ ಇರ್ಬೋದು, ಆ ವ್ಯಕ್ತಿನೇ ಫೀಲ್ ಮಾಡಿ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇದರ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ನನ್ಗನ್ಸುತ್ತೆ. ಈ ಕೇಸನ್ನ, ಈ ಪರ್ಟಿಕ್ಯುಲರ್ ಎಲ್ಲ ಇದಕ್ಕೆ ಸಂಬಂಧಪಟ್ಟಿರೋ ಅಷ್ಟು ಕೇಸ್ಗಳನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಬೇರೆ ಕಡೆ ಒಂದು ಸ್ಟೇಷನ್ಗೆ ಇನ್ಚಾರ್ಜ್ ಕೊಟ್ಬಿಟ್ರೆ ಒಳ್ಳೇದು. ಯಾಕೋ ಅಲ್ಲಿ ತುಂಬಾ ಏನೋ ಇನ್ಫ್ಲೂಯೆನ್ಸ್ ನಡೀತಾ ಇದೆ. ಎರಡೂ ಕಡೆನೂ ಇರ್ಬೋದು ಅದು. ಸಿ, ಆರೋಪಿಗಳು ಅಂತ ಹೇಳ್ಕೊಳ್ಳೋರು ಇರ್ಬೋದು, ಕಂಪ್ಲೇನೆಂಟ್ ಅಂತ ಹೇಳೋರು ಇರ್ಬೋದು. ಇಬ್ಬರ ಮೇಲೇನು ಅನುಮಾನ ಬರುವಂತಹ ಒಂದು ವಿಚಾರ. ಆ ಜಿಲ್ಲೆಯನ್ನ ಬಿಟ್ಟು ಪಕ್ಕದ ಜಿಲ್ಲೆಗೋ ಇಲ್ಲ ಬೆಂಗಳೂರಿಗೋ ಎಲ್ಲಾದ್ರೂ ಕೊಟ್ಬಿಟ್ರೆ ನಿಜವಾಗ್ಲೂ ಇದು ತನಿಖೆ ಸರಿಯಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲೇನೋ ಸಮಸ್ಯೆ ಇದೆ. ಇಲ್ಲ ಅಂತಂದ್ರೆ ನೋಡಿ, ಮೊದಲಿಗೆ ಚಿನ್ನಯ್ಯ ಬಂದು ಬುರುಡೆ ಹಿಡ್ಕೊಬಂದು ಒಂದು ಕಂಪ್ಲೇಂಟ್ ಕೊಡೋದು, FIR ಆಗೋದು, ಅದು ಕೋರ್ಟಿಂದ ಡೈರೆಕ್ಷನ್ಸ್ ಆಗಿ FIR ಆಗಿ SIT ರಚನೆ ಆಗಿ ಅದು ತನಿಖೆ ನಡೀತಾ ಇರುವ ಹಂತದಲ್ಲೇ ಇನ್ನೊಂದು 183 ಸ್ಟೇಟ್ಮೆಂಟ್ ಅನ್ನ ಚಿನ್ನಯ್ಯ ಕೊಡ್ತಾರೆ ಅವರನ್ನ ಕಸ್ಟಡಿಗೆ ತಗೊಂಡ್ಮೇಲೆ. ಅದು ಎಕ್ಸಾಕ್ಟ್ಲಿ ಆಪೋಸಿಟ್, ಕಂಪ್ಲೀಟ್ ಆಗಿ ಅದಕ್ಕೆ ವಿರುದ್ಧವಾಗಿ, ತದ್ವಿರುದ್ಧವಾಗಿ ಇನ್ನೊಂದು ಇದನ್ನ ಏನು ಸ್ಟೇಟ್ಮೆಂಟ್ ಅನ್ನ ಚಿನ್ನಯ್ಯ ಕೊಡ್ತಾರೆ. ಅದರಲ್ಲೂ ಆರೋಪ ಮಾಡಿರೋ ಅಂತದ್ದು ಎರಡನೇ 183 ಸ್ಟೇಟ್ಮೆಂಟ್ ಅಲ್ಲಿ ಆರೋಪ ಮಾಡಿರೋದು ಇದೇ 5 ಜನರ ಮೇಲೆ. ದೆನ್ ಅಗೇನ್ ಜೀವ ಬೆದರಿಕೆ ಇದೆ ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್, ಇನ್ನೊಂದು FIR ಲಾಂಚ್ ಮಾಡ್ತಾ ಇರುವಂತದನ್ನ ಗಮನಿಸಿದ್ರೆ ಸಮಥಿಂಗ್ ಈಸ್ ಫಿಶಿ. ಏನೋ ಇನ್ಫ್ಲೂಯೆನ್ಸ್ ನಡೀತಾ ಇದೆ ಈ ವಿಚಾರದಲ್ಲಿ. ಅವ್ರು ತಪ್ಪು ಮಾಡಿರ್ಬೋದು, ಮಾಡ್ದೇನೂ ಇರ್ಬೋದು, ಇಲ್ಲ ಚಿನ್ನಯ್ಯ ಈವರೆಗೂ ಧರ್ಮಸ್ಥಳನೇ ನೋಡಿಲ್ದೇನೂ ಇರ್ಬೋದು, ಆ ಕ್ಷೇತ್ರಕ್ಕೆ ಹೋಗೇ ಇಲ್ಲ ಆ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಅದು ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ತನಿಖೆ ಸರಿಯಾಗಿ ಆಗ್ಬೇಕು ಅಂತಂದ್ರೆ ಅಲ್ಲಿಂದ ಎಲ್ಲಾದ್ರೂ ಒಂದು 150 ಕಿಲೋಮೀಟರ್ಸ್ ದೂರ, ಮೋರ್ ದೆನ್ 150 ಕಿಲೋಮೀಟರ್ಸ್ ದೂರ ಈ ತನಿಖೆಯನ್ನ ಶಿಫ್ಟ್ ಮಾಡ್ಬೇಕು. ಓನ್ಲಿ ದೆನ್ ದಿಸ್ ವಿಲ್ ಹ್ಯಾಪನ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ SIT ಮಾಡಿ ಕೂಡ ಅದು ಏನು ಒಂದು ಹಂತಕ್ಕೆ ಹೋಗ್ಲೇ ಇಲ್ಲ ಅಂತಂದ್ರೆ, ಕೊಂದವರು ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತಂದ್ರೆ ದೆನ್ ಏನ್ ಪಾಯಿಂಟ್ ಇದೆ ಅಲ್ಲಿ? ಈಗ ಆರೋಪಿಗಳು ಅಂತ ಹೇಳಿ ಯಾರೋ ಒಂದು ABCD ಇದ್ದಾರೆ ಅಂತ ಅನ್ಕೊಳ್ಳೋಣ, ಕೊಂದವರವರು. ಈ ಆರೋಪ ಮಾಡ್ತಾ ಇರೋರು ಮಧ್ಯೆನೆ ಕಾನ್ಫ್ಲಿಕ್ಷನ್ಸ್ ಶುರುವಾಗ್ಬಿಟ್ರೆ, ಕಂಪ್ಲೇನೆಂಟ್ಸ್ ಮಧ್ಯೆನೆ ಚಿನ್ನಯ್ಯ ಒಬ್ಬ ಕಂಪ್ಲೇನೆಂಟ್ ಜೊತೆಗೆ ಒಬ್ಬ ಆರೋಪಿ ಕೂಡ. ಯಾಕಂದ್ರೆ ಚಿನ್ನಯ್ಯ ಹೇಳಿದ್ದು ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ 183 ಸ್ಟೇಟ್ಮೆಂಟ್ ಅಲ್ಲಿ, ನಾನು ಒಂದಷ್ಟು ಜನ ಡೈರೆಕ್ಷನ್ಸ್ ಕೊಟ್ಟಿರೋದ್ರ ರೀತಿಯಲ್ಲಿ ನಾನು ಒಂದಷ್ಟು ಜನರನ್ನ ಏನು ಕೊಂದು ಹಾಕಿ ಮಣ್ಣಿನ ಅಡಿಯಲ್ಲಿ ಮುಚ್ಚಾಕಿದೀನಿ, ಅದರಲ್ಲಿ ಒಂದು ಬುರುಡೆ ಇದು ಅಂತ ತಗೊಂಡೋಗಿ ಸರೆಂಡರ್ ಆಗಿರುವಂತದ್ದು. ಸಿ, ಆ ಬುರುಡೆ ನಾನು ತಂದು ಕೊಟ್ಟಿಲ್ಲ, ಅದು ಬುರುಡೆನೇ ಅಲ್ಲ ಅಂತ ಹೇಳಿ ಇನ್ನೊಂದು 183 ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು. ಆ ಬುರುಡೆಯನ್ನ ನಾನು ತರೋದಕ್ಕೆ ಕಾರಣ ಇವರೇ, ಜಯಂತ್ ಟಿ ಇವರೇ, ಗಿರೀಶ್ ಮಟ್ಟಣ್ಣನವ್ರು ಇವರೇ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಕಾರಣ ಅಂತ ಕೂಡ ಹೇಳಿರ್ಬೋದು. ಅವ್ರು ಹೇಳ್ಕೊಟ್ಟಿರೋದನ್ನ ನಾನು ಹೇಳಿದೀನಿ ಅಂತ ಹೇಳಿರ್ಬೋದು. ಈಗ ಅಗೇನ್ ಜೀವ ಬೆದರಿಕೆ ಎಲ್ಲಿಂದ? ನನಗೆ ಯಾರು ಸಹಕಾರ ಕೊಡ್ಲಿಲ್ಲ ನಾನು ಜೈಲಲ್ಲಿದ್ದಾಗ ಅಂತ ಹೇಳಿದ್ರೆ, ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ನಮಗೆ ಜನಸಾಮಾನ್ಯರಿಗೆ, ನೋಡ್ತಾ ಇರೋರಿಗೆ, ಇಲ್ಲ ಅಲ್ಲೇನೋ ಒಂದು ದೊಡ್ಡ ಅನ್ಯಾಯ ನಡೆದಿದೆ ಅದ್ರ ಪರ ಹೋರಾಟ ಮಾಡಬೇಕು ಅಂತ ನಿಂತಿರೋರ್ಗೆ ಹಾಗೂ ಕರ್ನಾಟಕದ ಜನತೆಗೆ ಒಂದು ನ್ಯಾಯ ಸಿಗ್ಬೇಕು. ಜೊತೆಗೆ ಕುಸುಮಾವತಿ ಸೌಜನ್ಯ ಅವರ ತಾಯಿ, ಆಕೆ ಕೂಡ ಏನನ್ಸಲ್ಲ ಆಕೆಗೆ, ಆಕೆ ತನ್ನ ಮಗಳನ್ನ ಕಳ್ಕೊಂಡು ಇಷ್ಟು ವರ್ಷ ಆಗಿದೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ. ಇನ್ನೊಂದು ಯಾವ್ದೋ ಕೇಸಲ್ಲಿ, ಆನೆ ಮಾವುತ ಕೇಸಲ್ಲಿ C ರಿಪೋರ್ಟ್ ಹಾಕಿದ್ದಾರೆ. ಇದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ಆದ್ರೆ ತನಿಖೆ ಆಗ್ಬೇಕಲ್ವಾ? ಅಲ್ಲಿ ಆ ಸುತ್ತಮುತ್ತಲು ಆ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಎಲ್ಲೂ ಯಾವ ಸ್ಟೇಷನ್ ಅಲ್ಲೂ ಸರಿಯಾಗಿ ತನಿಖೆ ಮಾಡಕ್ ಆಗ್ತಾ ಇಲ್ಲ. ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಯಾವುದೋ ಒಂದು ಶಕ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ.
ಅದು ಎಷ್ಟೇ ಜನ ಕಂಪ್ಲೇನೆಂಟ್ ಬಂದ್ರು ಆ ಕಂಪ್ಲೇನೆಂಟ್ಗಳ ಮಧ್ಯೆನೇ ಜಗಳ ಆಗ್ತಾ ಇದೆ ಅಂತಂದ್ರೆ ಯಾಕೆ ಈ ತನಿಖೆಯನ್ನ ಸ್ವಲ್ಪ ದೂರದಿಂದ ಮಾಡಬಾರದು? ಒಂದು 150 ಕಿಲೋಮೀಟರ್ಸ್ ದೂರದಲ್ಲಿ ಯಾವ್ದಾದ್ರು ಒಂದು ಸ್ಟೇಷನ್ ಅನ್ನ ಚೂಸ್ ಮಾಡಿಕೊಂಡು ಅಲ್ಲಿಗೆ ಅವ್ರಿಗೆ ರೈಟ್ಸ್ ಅನ್ನ ಕೊಟ್ಟು ಆ ಸ್ಟೇಷನ್ ಇಂದ ಒಂದು ತನಿಖೆ ನಡೆದ್ರೆ ಒಳ್ಳೇದೇನೋ ಅಂತ ನನಗನ್ಸತ್ತೆ. ಯಾಕಂದ್ರೆ ಇನ್ನೂ ಒಂದು ಲೇಡಿದು ಆಡಿಯೋ ಕೇಳಿಸ್ಕೊಂಡೆ. ಒಂದು ಲೇಡಿ ಫೋನ್ ಮಾಡ್ಬಿಟ್ಟು ಕೊಂದವರು ಯಾರು ಟೀಮ್ ಇಂದ ನಾನು ಮಾಡ್ತಾ ಇದ್ದೀನಿ, ಇಲ್ಲಿನ ಆಫೀಸರು ನೀವು ಕಂಪ್ಲೇಂಟ್ ತಗೊಂತೀನಿ ಅಂದ್ರೆ ನಾನು ಬೆಂಗಳೂರಿಂದ ಬರ್ತೀನಿ ಅಲ್ಲಿಗೆ, ಇಲ್ಲ ಅಂತಂದ್ರೆ ನಾನು ಬರೋದೇ ಇಲ್ಲ, ಯಾಕಂದ್ರೆ ನನಗೆ ಗೊತ್ತು ಎಲ್ಲೂ ನೀವು ಕಂಪ್ಲೇಂಟೇ ತಗೊಳಲ್ಲ ಅಂತ ಹೇಳಿ ಆ ಲೇಡಿ ಹೇಳೋದನ್ನು ಕೇಳಿಸ್ಕೊಂಡೆ. ಇದಾಗ್ತಾ ಇದ್ರೆ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗೋದು ಯಾವಾಗ? ಕೊಂದವರು ಯಾರು ಅಂತ ಪ್ರಶ್ನೆ ಮಾಡುವಂತಹ ಹೆಣ್ಣು ಮಕ್ಕಳ ಫ್ಯಾಮಿಲಿಗೆ ಥ್ರೆಟ್ ಇದೆ ಅಂತ ಆದ್ರೆ, ಒಂದು ಹೆಣ್ಮಗಳು ಮಾತಾಡೋದಕ್ಕೆ ಎದುರ್ಕೊಳ್ತಾ ಇದ್ದಾಳೆ ಅಂತ ಆದ್ರೆ ಎಲ್ಲಿದೆ ರಕ್ಷಣೆ? ಈ ಕೇರ್ಲೆಸ್ನೆಸ್ ಯಾಕೆ? ಸರ್ಕಾರ ಇದನ್ನ ಯಾವ್ದನ್ನು ಗಮನಿಸ್ತಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಗಮನಿಸಿದೆ. ಗಮನಿಸಿನೇ SIT ಮಾಡಿದ್ದು. ಈ SIT ಇಂದನೂ ನ್ಯಾಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗನ್ಸುತ್ತೆ ಆ ಲೊಕೇಶನ್ನೇ ಸರಿ ಇಲ್ಲ. ಆ ಲೊಕೇಶನ್ ಅಲ್ಲಿ ನ್ಯಾಯ ಸಿಗಕ್ಕೆ ಯಾರೋ ಬಿಡ್ತಾ ಇಲ್ಲ. ಆ ಕೊಂದವರು ಬಿಡ್ತಾ ಇಲ್ವಾ, ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರ ಕೊಂದವರ ಪರ ಇರುವಂತವ್ರು? ಯಾಕೆಂದ್ರೆ ನೋಡಿ, TV ಮಾಧ್ಯಮಗಳು ಕೂಡ ಹಾಗೆ ನಡ್ಕೊಳ್ತಾ ಇವೆ. ಅಲ್ಲಿ ಯಾವುದೇ ಒಂದು ವಿಚಾರ ಏನೇ ಬರ್ಲಿ ಅದನ್ನ ಬುರುಡೆ ಗ್ಯಾಂಗ್ ಅಂತ ಹೇಳುವಂಥದ್ದು, ಹಂಗಿಸುವಂಥದ್ದು. ಒಬ್ಬ ಕಂಪ್ಲೇನೆಂಟ್ಗೆ ಅವನು ಇನ್ನು ಜನ್ಮದಲ್ಲಿ ಕಂಪ್ಲೇಂಟೇ ಕೊಡಬಾರ್ದು. ನಿಜವಾಗ್ಲೂ ಅನ್ಯಾಯ ಆದ್ರೂ ಅವನದೇ ಮನೆ ಹೆಣ್ಮಗಳಿಗೂ ಏನಾದ್ರೂ ಅನ್ಯಾಯ ಆಗ್ಬಿಟ್ರು ಅವ್ನ ಧ್ವನಿ ಎತ್ತಬಾರ್ದು, ಅವ್ನು ಹೋಗಿ ಕಂಪ್ಲೇಂಟ್ ಮಾಡಬಾರ್ದು. ಆ ರೇಂಜ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದು ನಮ್ಮ ಕಾನೂನು ಹೇಳಿಲ್ಲ. ಯಾವುದೇ ಒಬ್ಬ ನೊಂದ ವ್ಯಕ್ತಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಫಸ್ಟ್ ಕಂಪ್ಲೇಂಟ್ ತಗೊಳ್ಬೇಕು, ಅದು ರಿಜಿಸ್ಟರ್ ಆಗ್ಬೇಕು, ಅದು ತನಿಖೆ ಆಗ್ಬೇಕು. ಆದ್ರೆ ಇದೆಲ್ಲ ಉಲ್ಟಾ ಆಗ್ತಾ ಇದೆ. ಯಾರು ಕಂಪ್ಲೇಂಟ್ ಕೊಡಕ್ ಹೋಗ್ತಾರೋ, ಅವ್ರು ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ಕೊಂಡಿರ್ತಾರೋ ಅದೆಲ್ಲ ಉಲ್ಟಾ. ಪಕ್ಕ ಉಲ್ಟಾ ಮಾಡ್ತಾ ಇದ್ದಾರೆ. ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂತ ಹೇಳಿ ನನಗಂತೂ ಖಂಡಿತ ಅನಿಸ್ತಾ ಇದೆ. ಅನುಮಾನ ಅಂತೂ ಖಂಡಿತ ಇದೆ. ಯಾಕಂದ್ರೆ ಹೋರಾಟಕ್ಕೆ ಹೋಗುವ ಹೆಣ್ಮಕ್ಳಿಗೂ ಇದೇ ರೀತಿ ಆಗ್ತಾ ಇದೆ. ಜೊತೆಗೆ ಯಾರು ಹೋರಾಟ ಮಾಡ್ತಾ ಇದ್ರು ಮೊದಲು ಅವ್ರಿಗಂತೂ ಕೇಳಲೇಬೇಡಿ. ಗಡೀಪಾರಿಂದ ಹಿಡಿದು FIR ಗಳಿಂದ ಹಿಡಿದು ತನಿಖೆಗಳಿಂದ ಹಿಡಿದು SIT ತನಿಖೆಯಿಂದ ಹಿಡಿದು ಬೇಸತ್ತೋಗಿದ್ದಾರೆ. ಅವ್ರ ಸ್ವಂತ ಆಸ್ತಿಗೂ, ನಾನು ಹೇಳ್ತಾ ಇದ್ದೀನಲ್ಲ, ಅವರ ಸ್ವಂತ ಆಸ್ತಿಗೋ ಅಥವಾ ಅವರ ಸ್ವಂತ ಮನೆ ಮಕ್ಕಳಿಗೆ ಅನ್ಯಾಯ ಆಗಿದ್ರು ಇಷ್ಟು ಅಟ್ರಾಸಿಟಿ, ಲೀಗಲ್ ಅಟ್ರಾಸಿಟಿಯನ್ನ ಅನುಭವಿಸಿರಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ ಪಾಪ ಅನ್ಸತ್ತೆ ಕಣ್ರಿ. ಏನ್ ಕರ್ಮ ಮಾಡಿದ್ರು ಇವರೆಲ್ಲ? ಯಾಕೆ ಈ ರೀತಿಯಾಗಿ ಒಂದು ಟ್ರ್ಯಾಪ್ ಅಲ್ಲಿ ಹೋಗಿ ಸಿಕ್ಕಿ ಬೀಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಡ್ತಾರೇನೋ ಅಂತ ನೋಡಿದ್ರೆ ಅವರು ಬಿಡ್ತಾ ಇಲ್ಲ, ಛಲನೇ ಬಿಡ್ತಾ ಇಲ್ಲ. ಕೊಂದವರು ಯಾರು ಅನ್ನೋ ಒಂದು ಕಾರ್ಯಕ್ರಮದ ವಿಡಿಯೋಗಳನ್ನ ನೋಡಿದ್ರೆ ಆ ಹೆಣ್ಮಕ್ಳು ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇದು ಅಂತ್ಯ ಅಲ್ಲ, ಇದು ಆರಂಭ ಅಂತಾರೆ. ಇವ್ರು ನೋಡಿದ್ರೆ ಅದ್ ಹೆಂಗ್ ಆರಂಭ ಮಾಡ್ಬಿಡ್ತೀವಿ ನಾವು ನೋಡ್ತೀವಿ ಅಂತ ಹೇಳಿ ಅದ್ ಹೆಂಗ್ ಆರಂಭ ಮಾಡ್ತಾರೆ ಇವ್ರು ಅಂತ ಹೇಳ್ಬಿಟ್ಟು ಕೇಸ್ ಮೇಲೆ ಕೇಸು, ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ಸು. ಅಲ್ಲಿ ಆ ಸ್ಟೇಷನ್ಗಳಲ್ಲಿ ಅದೆಷ್ಟೋ ಜನ ಆಫೀಸರ್ಸು ಬಂದು ಟ್ರಾನ್ಸ್ಫರ್ ಆಗಿ ಹೋದವ್ರು ಎಷ್ಟು ಜನ, ರಿಟೈರ್ಡ್ ಆದವ್ರು ಎಷ್ಟು ಜನ, ಈ ಘಟನೆಗಳು ನಡೆದ್ಮೇಲೆ ನಾನು ಕೇಳ್ತಾ ಇರೋದು. ನಿಜವಾಗ್ಲೂ ಆಶ್ಚರ್ಯ ಅನ್ಸತ್ತೆ ಸ್ನೇಹಿತರೆ. ಆದ್ರೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ, ಹೋರಾಟಗಾರರು ಸೋತಿಲ್ಲ. ಇನ್ನೂ ಹೋರಾಟ ನಡೆಯತ್ತೆ, ಎಲ್ಲಿವರೆಗೂ ನಡೆಯತ್ತೆ ಗೊತ್ತಿಲ್ಲ. ನ್ಯಾಯ ಸಿಗೋವರೆಗೂ ಅಂತೂ ಖಂಡಿತ ನಡೆಯತ್ತೆ ಅಂತ ನನಗೂ ಅನಿಸ್ತಾ ಇದೆ. ಆದ್ರೆ ನಂದೊಂದು ಸಣ್ಣ ಸಜೆಷನ್, ಆ ಲೊಕೇಶನ್ ಅಲ್ಲಿ ಬಿಟ್ಟು ಬೇರೆ ಲೊಕೇಶನ್ ನ ಪೊಲೀಸ್ ಸ್ಟೇಷನ್ಗೆ ಪವರ್ ಕೊಟ್ರೆ ಏನಾದ್ರೂ ಒಂದು ಹಂತಕ್ಕೆ ಹೋಗ್ಬೋದೇನೋ ಅಂತ ಅನ್ಸುತ್ತೆ. ಹೌದು ಅನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರು ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಒಂದಷ್ಟು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.